ಯುದ್ಧದಿಂದ ದೇಶದಲ್ಲಿ ಕಷ್ಟ ಕಾಲ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಲೀಟರ್ಗೆ ₹3 ಏರಿಕೆಯಾಗಿತ್ತು. ಈ ಬೆಲೆ ಏರಿಕೆ ವಿರುದ್ಧ ಜನ ಆಕ್ರೋಶಗೊಂಡಿದ್ರು. ಹೀಗಿರುವಾಗಲೇ ಇಂದು ಮತ್ತೊಮ್ಮೆ ದರ ಏರಿಕೆ ಬರೆಬಿದ್ದಿದೆ. ಕಳೆದ 10 ದಿನಗಳಲ್ಲಿ ಇಂಧನ ಬೆಲೆ ₹5 ಹೆಚ್ಚಳವಾಗಿದೆ. ಅಲ್ಲಿ ₹500 ದುಡಿಮೆ ಮಾಡ್ಕೊಂಬಂದು ಇಲ್ಲಿ ಪೆಟ್ರೋಲ್ಗೆ ದುಡ್ಡು ಹಾಕಿ ಹೋಗ್ತಿರ್ತಾರೆ. ದಿನ ಸ್ವಲ್ಪ ಊಟ, ದಿನ ಸ್ವಲ್ಪ ತಿನ್ಸೋದು. ಬಡವರಿಗಂತೂ ಭಾಳ ತೊಂದರೆ ಆಗ್ತದೆ ರೀ, ಆಗ್ಲತ್ತದ. ಈಗ ಕಮ್ಮಿ ಆಗಬೇಕು. ಬಾಂಬ್, ಪೆಟ್ರೋಲ್ ಬಾಂಬ್. ದೇಶದಲ್ಲಿ ಮತ್ತೆ ಪೆಟ್ರೋಲ್ ದರ ಏರಿಕೆಯ ಬಾಂಬ್ ಸ್ಫೋಟಗೊಂಡಿದೆ. ಜಸ್ಟ್ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ವಾಹನ ಸವಾರರು ಶಾಕ್ ಆಗಿ ಹೋಗಿದ್ದಾರೆ. ಕೇಂದ್ರದ ವಿರುದ್ಧ ಹಲವರು ಆಕ್ರೋಶ ಹೊರಹಾಕಿದ್ರೆ ಮತ್ತೆ ಕೆಲವರು ಯುದ್ಧದ ಕಾಲ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ₹100 ಕಷ್ಟಪಟ್ಟು ದುಡಿತೀವಿ, ಈ ಪೆಟ್ರೋಲ್ಗೆ ಹೋಗ್ಬಿಟ್ರೆ ನಾವು ಏನು ಮಾಡೋದು? ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಗಾಡಿಲಿ ಹೋಗೋರು ಬಸ್ಸಲ್ಲಿ ಓಡೋಗ್ಬೇಕು ಅಷ್ಟೇ. ಜಾಸ್ತಿ ಆದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ಗಾಡಿಗಳನ್ನ ಮನೇಲಿ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿ ಓಡಾಡಬೇಕು ಆಗುತ್ತೆ. ಏನು ಮಾಡ್ತೀರಿ ಇವಾಗ? ದೇಶಕ್ಕೋಸ್ಕರ ನಾವು ಎಲ್ಲಾನು ಫೇಸ್ ಮಾಡಲೇಬೇಕಲ್ವಾ? 10 ದಿನದಲ್ಲೇ 3ನೇ ಬಾರಿಗೆ ಇಂಧನ ದರ ಏರಿಕೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 93 ಪೈಸೆ, ಡೀಸೆಲ್ 95 ಪೈಸೆ ಹೆಚ್ಚಳ. ಯುದ್ಧದ ಕಾಲ, ಕಷ್ಟ ಕಾಲ ಅಂತ ಹೇಳ್ತಲೇ ಕೇಂದ್ರ ಸರ್ಕಾರ ಜನರ ಮೇಲೆ ಬರೆ ಹಾಕ್ತಿದೆ. 10 ದಿನಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಲೀಟರ್ಗೆ ₹3 ಹೆಚ್ಚಿಸಿ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿತು. ಆ ಶಾಕ್ನಿಂದ ಜನ ಹೊರಬರೋ ಮುನ್ನವೇ ಇಂದು ಬೆಳಗಾಗ್ತಿದ್ದಂತೆ ಮತ್ತೊಮ್ಮೆ ದರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 93 ಪೈಸೆ ಏರಿಕೆ ಆಗಿದ್ರೆ ಡೀಸೆಲ್ ಬೆಲೆ 95 ಪೈಸೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಬಳಿಕ 1 ಲೀಟರ್ ಪೆಟ್ರೋಲ್ ಬೆಲೆ ₹108 5 ಪೈಸೆ ಆಗಿದ್ರೆ ಡೀಸೆಲ್ ಬೆಲೆ ₹95 99 ಆಗಿದೆ. ರಾಯಚೂರಿನಲ್ಲಿ ಪೆಟ್ರೋಲ್ ಬೆಲೆ ₹109 24 ಪೈಸೆ ಆಗಿದ್ರೆ ಡೀಸೆಲ್ ಬೆಲೆ ₹97 18 ಆಗಿದೆ. ಇನ್ನು ಶಿವಮೊಗ್ಗದಲ್ಲಿ ಪೆಟ್ರೋಲ್ ರೇಟ್ ₹108 99 ಪೈಸೆಗೆ ಏರಿದ್ದು ಡೀಸೆಲ್ ಬೆಲೆ ₹97 7 ಆಗಿದೆ. ಮಂಗಳೂರಿನಲ್ಲಿ ಪೆಟ್ರೋಲ್ ದರ ₹107 25 ಆಗಿದ್ರೆ ಡೀಸೆಲ್ ದರ ₹95 21 ಹೆಚ್ಚಳವಾಗಿದೆ. ಹಾಸನದಲ್ಲಿ ಪೆಟ್ರೋಲ್ ಬೆಲೆ ₹107 77 ಆಗಿದ್ದು ಡೀಸೆಲ್ ಬೆಲೆ ₹95 86 ಆಗಿದೆ. ಹುಬ್ಬಳ್ಳಿಯಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ₹107 83 ಆಗಿದ್ದು ಡೀಸೆಲ್ ಬೆಲೆ ₹95 81 ಆಗಿದೆ. ಇದೇ ಬೆಲೆ ಏರಿಕೆ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಸ್ವಲ್ಪ ದರ ಏರಿಕೆ ಮಾಡ್ತಿದ್ದು ನಾವು ಬದುಕೋದು ಹೇಗೆ ಅಂತಿದ್ದಾರೆ. ಕೂಲಿ ಕಾರ್ಮಿಕರು ಒಂದು ಇಷ್ಟು ಅಂತೇಳಿ ಇದಕ್ಕೆ ದುಡಿಮೆ ಮಾಡ್ತಿರ್ತಾರೆ. ಅಲ್ಲಿ ₹500 ದುಡಿಮೆ ಮಾಡ್ಕೊಂಬಂದು ಇಲ್ಲಿ ಪೆಟ್ರೋಲಿಗೆ ದುಡ್ಡು ಹಾಕಿ ಹೋಗ್ತಿರ್ತಾರೆ. ಮನೆ ಬಾಳೆ ಹೆಂಗೆ ನಡೆಸೋದು, ಮಕ್ಕಳ ವಿದ್ಯಾಭ್ಯಾಸ ಹೆಂಗೆ ನಡೆಸೋದು, ಮತ್ತು ಜೀವನ ಹೆಂಗೆ ನಿರ್ವಹಣೆ ಮಾಡೋದು, ಇವೆಲ್ಲ ಪ್ರತಿಯೊಂದು ಕೂಡ ಆಲೋಚನೆ ಮಾಡಬೇಕಾಗಿದೆ. ಏರ್ಸೋದಾದ್ರೆ ಒಂದೇ ಸಾರಿ ಏರಿಸಿರೆ ಜನ ಇದು ಮಾಡ್ತಾರೆ. ಅದಕ್ಕೋಸ್ಕರ ದಿನ ಸ್ವಲ್ಪ ಊಟ, ದಿನ ಸ್ವಲ್ಪ ತಿನ್ಸೋದು, ಹಂಗೆ ವಿಷಯ. ಅದಕ್ಕೋಸ್ಕರ ಯಾರು ಏನು ಕೇಳಲ್ಲ. ಯಾರು ಮಾತಾಡ್ತಾರೆ? ಯಾರು ಮಾತಾಡಲ್ಲ. ಒಂದೇ ಸಾರಿ ಏರಿಸಿದ್ರೆ ಮಾತಾಡ್ತಾರೆ. ಬಡವರಿಗಂತೂ ಭಾಳ ತೊಂದರೆ ಆಗ್ತದೆ ರೀ, ಆಗ್ಲತ್ತದ. ಈಗ ಕಮ್ಮಿ ಆಗಬೇಕು. ಕಮ್ಮಿ ಆದ್ರೆ ನಡೀತದೆ ಎಲ್ಲ ಬಡವ್ರದ್ದು. ಇಷ್ಟೇ ಹೇಳ್ತೀನಿ, ಮತ್ತೇನು. 10 ದಿನದಲ್ಲೇ ₹5 ಏರಿಕೆ. ಪೈಸೆ ಲೆಕ್ಕದಲ್ಲಿ ಪೆಟ್ರೋಲ್ ದರ ಏರಿಕೆ ಆಗ್ತಿದ್ದು ಕೇವಲ 10 ದಿನಗಳ ಅಂತರದಲ್ಲೇ ಲೀಟರ್ಗೆ ₹5 ಏರಿಕೆಯಾಗಿದೆ. ಮೇ 15ರಂದು ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ ₹3 ಏರಿಕೆಯಾಗಿತ್ತು. ಇದಾದ ಬೆನ್ನಲ್ಲೇ ಮೇ 19ರಂದು ಲೀಟರ್ಗೆ 90 ಪೈಸೆ ಏರಿಕೆಯಾಗಿತ್ತು. ಇನ್ನು ಮೇ 23ರಂದು ಅಂದ್ರೆ ಇವತ್ತು ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ 91 ಪೈಸೆಯಷ್ಟು ಏರಿಕೆಯಾಗಿದೆ. ಹೀಗೆ 10 ದಿನದಲ್ಲಿ ಸುಮಾರು ₹5 ಏರಿಕೆ ಕಂಡಿದೆ. ಹೀಗೆ ₹5 ಏರಿಕೆಯಾದ್ರೂ ಕೆಲ ಗ್ರಾಹಕರು ಸಮರ್ಥಿಸಿಕೊಂಡಿದ್ದಾರೆ. ಯುದ್ಧ ಕಾಲ ಆಗಿರೋದ್ರಿಂದ ದರ ಹೆಚ್ಚಳ ಅನಿವಾರ್ಯ ಅಂತಿದ್ದಾರೆ. ಇದು ನಮ್ಮೊಬ್ಬರಿಗೆ ಬಂದಂಥ ಇದು ಸಂದರ್ಭ ಅಲ್ಲ, ಇಡೀ ಜಗತ್ತಿಗೆ ಈ ಒಂದು ಪರಿಸ್ಥಿತಿ ಬಂದದೆ. ಯುದ್ಧದಿಂದ ಇಂಥವಾಗ್ತದೆ. ಇಡೀ ಜಗತ್ತು ಇದರಿಂದ ಪಾಠ ಕಲಿಬೇಕಾಗಿದೆ.
ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ನಡ್ಕೋಬೇಕು. ಸರ್ಕಾರ ಇವತ್ತು ಕರೆ ಕೊಟ್ಟಿದೆ ಮಿತವಾಗಿ ಬಳಸಿ ಅಂತ, ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ. ಸ್ವಲ್ಪ ದಿನ ಆಗ್ಬೋದು, ಈಗ ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು, ಅಲ್ಲಿವರೆಗೂ ಜನಸಾಮಾನ್ಯವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ದರ ಏರಿಕೆ ಮಧ್ಯೆ ಶಿವಮೊಗ್ಗದಲ್ಲಿ ನಾರ್ಮಲ್ ಪೆಟ್ರೋಲ್ ಸಿಗ್ತಿಲ್ಲ, ಪವರ್ ಪೆಟ್ರೋಲ್ ಮಾತ್ರ ಸಿಗ್ತಿದ್ದು ಪ್ರತಿ ಲೀಟರ್ಗೆ 118 ರೂಪಾಯಿ 93 ಪೈಸೆ ಕೊಟ್ಟು ಖರೀದಿಸಬೇಕಿದೆ. ಹಾವೇರಿಯಲ್ಲಿ ಡೀಸೆಲ್ ಸಿಗದೆ ರೈತರು ಪರದಾಡ್ತಿದ್ದಾರೆ. ತಾಲೂಕು ಪಂಚಾಯಿತಿ ಮುಂದೆ ಇರೋ HP ಬಂಕ್ ಬಳಿ ಡೀಸೆಲ್ಗಾಗಿ ರೈತರು ಕ್ಯೂ ನಿಂತಿದ್ರು. ಬ್ಯೂರೋ ರಿಪೋರ್ಟ್, TV9. ಇಂಧನ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಾಗಿ ಗ್ರಾಹಕರು ಪರದಾಡುವಂತಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಸಾಲಗುಂದ ಗ್ರಾಮದಲ್ಲಿ ಗ್ರಾಹಕರು ಕ್ಯೂ ನಿಂತಿದ್ರು. ಗ್ಯಾಸ್ ಏಜೆನ್ಸಿ ಮಾಲೀಕರು ಬಾಗಿಲು ತೆಗೆಯದೆ ಅಮಾನವೀಯವಾಗಿ ಮೆರೆದಿದ್ದಾರೆ. ಇನ್ನು ಗ್ಯಾಸ್ ಬುಕ್ ಮಾಡಿ 2 ತಿಂಗಳು ಕಳೆದರೂ ಸಿಲಿಂಡರ್ ಸಿಗದ ಹಿನ್ನೆಲೆ ಖಾಲಿ ಸಿಲಿಂಡರ್ ಸಮೇತ ಕ್ಯೂ ನಿಂತಿದ್ದ ಗ್ರಾಹಕರು ಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಹಾಸನ ಜಿಲ್ಲೆಯ ಆಲೂರಿನ ಭಾರತ್ ಗ್ಯಾಸ್ ಏಜೆನ್ಸಿ ಬಳಿಯೂ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಗ್ಯಾಸ್ ಲಾರಿಗಳು ಬರ್ತಾ ಇದ್ದಂತೆ ಗ್ರಾಹಕರು ಮುಗಿಬಿದ್ದಿದ್ದು ಶಾಸಕರೇ ಗ್ಯಾಸ್ ಪೂರೈಸುವಂತೆ ಸೂಚಿಸಿದ್ರೂ ಜನ ಪರದಾಟ ತಪ್ಪಿಲ್ಲ. ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡಬೇಕು, ಮುಂಚೆ OTP ಕೊಡೋಕೆ ಹೋಗಬೇಡಿ. OTP ಯಾವಾಗ ಸಿಲಿಂಡರ್ ಮುಂಚೆ OTP